Hello guys, welcome back to my YouTube channel. Today is day 2 of my 30-day study challenge, and actually when I started I had 33 subscribers and today it has become 36 subscribers. Thank you so much for them, and if you are new here, please subscribe to my YouTube channel. Today's target was to complete national awards and state awards, and yes, I completed that. Along with that, I revised polity and history again today. ನೆನ್ನೆನೂ ಅದನ್ನೇ ಮಾಡಿದ್ದೆ, ಇವತ್ತು ಅದನ್ನೇ ಮಾಡಿದ್ದೀನಿ. ನೆನ್ನೆ ಅಷ್ಟು ಪ್ರಾಪರಾಗಿ ಓದೋಕ್ಕಾಗಿಲ್ಲ, ಇವತ್ತು ಓದಿದ್ದೀನಿ. ಆಲ್ಸೋ ಫ್ರಮ್ ಟುಮಾರೋ ಆರ್ ದಿ ಡೇ ಆಫ್ಟರ್ ಟುಮಾರೋ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ವೈಲ್ ವರ್ಕಿಂಗ್ ಟು. ಅಲ್ಲಿ ನನಗಷ್ಟು ರಿಸ್ಕ್ ಇಲ್ಲ, ಕೆಲಸ ಆರಾಮ್ಸೆ ಆಗಿ ಕೂತಿರ್ತೀನಿ. ಅದೇ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಂಡು ಅಲ್ಲೂ ಓದ್ಕೋತೀನಿ. ಓದೋಕ್ಕೆ ಅಂತ ಮೈಂಡ್ಸೆಟ್ ಇದ್ದರೆ ಅದು ಯಾವ ಪ್ಲೇಸ್ ಆದರೂ ಅಷ್ಟೇ ಓದ್ಬೋದು. ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ನನ್ನ ಮನೆಗೆ ಬಂದಷ್ಟೇ ಮಾಡ್ಬೋದು. ಅದನ್ನೇ ಅಪ್ಲೋಡ್ ಮಾಡ್ತಿರ್ತೀನಿ, ಅಲ್ಲಿ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಐ ಕ್ಯಾನ್ ಸ್ಟಡಿ ದೇರ್ ಆ್ಯಸ್ ವೆಲ್. ಆ್ಯಂಡ್ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ, ಅಲ್ಲೂ ಜಾಬ್ ಮಾಡ್ತಾ ಆ್ಯಂಡ್ ನಂದು ಬಿಸ್ನೆಸ್ ಇದೆಯಲ್ಲ ಮೆಹಂದಿ ಮೇಕಪ್ ಅಂತ, ಅದನ್ನು ಮಾಡ್ಕೊಂಡಿರ್ತೀನಿ. ಅದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಅದು ಅನ್ನೋಂಗಿರಬೇಕು. ಆ್ಯಂಡ್ ನಾನೀಗ ತುಂಬ ಕಮಿಟ್ಮೆಂಟ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಹೋಗದೆ ಮನೇಲಿರೋಕ್ಕಂತೂ ಆಗಲ್ಲ, ನಾಳೆ ಅಥವಾ ನಾಡಿದಿಂದ ಹೋಗ್ತಿರ್ತೀನಿ. ವೀಕ್ಲಿ ಒನ್ಸ್ ವೀಕ್ ಆಫ್ ಇರುತ್ತೆ, ಅದನ್ನು ಚೆನ್ನಾಗಿ ಓದೋಕ್ಕೆ ಅಂತಲೇ ಯುಟಿಲೈಸ್ ಮಾಡ್ಕೋಬೇಕು. ಅಥವಾ ನನಗೆ ಏನಾದರೂ ಆರ್ಡರ್ಸ್ ಬಂದರೆ ಆ ವೀಕ್ ಆಫ್ನ ಅವತ್ತಿನ ದಿನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ಜಸ್ಟ್ ನೀಡ್ ಟು ಯುಟಿಲೈಸ್ ದ ಟೈಮ್ ಪ್ರಾಪರ್ಲಿ. ಐ ಕ್ಯಾನ್ ಸ್ಟಡಿ ದೇರ್ ಆ್ಯಂಡ್ ಮ್ಯಾನೇಜ್ ಮೈ ವರ್ಕ್ ಟು. ಈ ಥರ 3-4 ವರ್ಕ್ನೂ ಮಾಡ್ಕೊಂಡು ಓದಬೇಕು. ಆ್ಯಕ್ಚುಲಿ ಮೈ ವರ್ಕಿಂಗ್ ಟೈಮ್ ಇಸ್ 11 to 8 PM, so I don't have a fixed time for uploading. Once I come home, whenever possible, I will record and upload the video. ಆ ಟೈಮಲ್ಲಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಬೇಗನೆ ಎದ್ದು ಓದಬೇಕು. ಈವ್ನಿಂಗ್ ಬಂದು ಅರೌಂಡ್ 8:30 or 9ಗೆ ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೋ ಮ್ಯಾಟರ್ ಹೌ ಡಿಫಿಕಲ್ಟ್ ಇಟ್ ಗೆಟ್ಸ್, ಐ ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ ದಿಸ್ 30 days challenge. I don't want to do it just for the sake of making videos. By the end of these 30 days, I want to complete my syllabus, revise properly and feel satisfied with preparation. ಆ್ಯಕ್ಚುಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಸರ್ಗಳೆಲ್ಲ ಏನು ಹೇಳ್ತಾರೆ ಅಂತಂದರೆ, ಕಾಲ್ ಫಾರ್ಮ್ ಅಂತ ವರಿ ಮಾಡ್ಕೋಬೇಡಿ, ಇದು ನಿಮಗೆ ಬೆಸ್ಟ್ ಟೈಮು, ಈ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಟೈಮ್ ಇದು, ಚೆನ್ನಾಗಿ ಓದ್ಕೋಬೋದು ಅಂತ. ಸಡನ್ಲಿ ನೋಟಿಫಿಕೇಷನ್ ಆದರೆ ಬರ್ದ ಓದ್ಕೊಂಡು ಏನು ತಾನೇ ಅಟೆಂಡ್ ಮಾಡ್ತೀರಾ, ನೆಕ್ಸ್ಟ್ ಮತ್ತು ಬೇರೆ ಎಕ್ಸಾಮಿಗೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಟೈಮ್ ಇದು, ಓದ್ಕೊಳ್ಳಿ ಅಂತ. I don't know when the next call form will come, but whenever it comes, I want to be ready. In our institute ಅದೇ ಹೇಳಿದ್ನಲ್ಲ, ಆ ಥರ ಹೇಳ್ತಾ ಇರ್ತಾರೆ, ಬೆಸ್ಟ್ ಟೈಮ್ ಇದು, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ. We should use this time wisely and study as much as we can. If we keep waiting for the call form and suddenly it comes, what will we write in the exam if we have not prepared? Then again we will have to wait for the next notification. ಕಾಯ್ತಾ ಇರಬೇಕು, ಮತ್ತು ಅದು ಆಗಿಲ್ಲ ಅಂದರೆ ನೆಕ್ಸ್ಟ್ ಅಂತ. ಸೊ ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಓದ್ಬಿಡಬೇಕು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಕೀಪ್ ಸ್ಟಡಿಯಿಂಗ್, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಪ್ರಿಪೇರ್. ನೀವು ಅನ್ಕೋಬೋದು ಒಂದ್ರ ಮೇಲೆ ಫೋಕಸ್ ಮಾಡಿದ್ರೆ ಆಗುತ್ತೆ, ನೀವು ಸ್ಟಡೀಸ್ ಮಾಡ್ಕೊಂಡು ಅದೆಲ್ಲ ಮ್ಯಾನೇಜ್ ಮಾಡಿದ್ರೆ ಇದು ಹೆಂಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಈ ಎಕ್ಸಾಮ್ಸ್ನ ಅಂತ. ನಾನು ಸ್ಟಾರ್ಟಿಂಗ್ ಯಾವ ಥರ ಡಿಗ್ರಿ ಆದಮೇಲೆ ಯಾವ ಥರ ಮೈಂಡ್ಸೆಟ್ಟಲ್ಲಿದ್ದೆ ಅಂದರೆ, ಒಂದು 5,000 ಸ್ಯಾಲ್ರಿ ಕೊಡೋದಿದ್ರೆ ಸಾಕು, ಸುಮ್ಮನೆ ಕೂತ್ಕೊಳ್ಳೋ ಥರ ಯಾವುದಾದ್ರೂ 5,000 ಕೊಟ್ಟರು ಸಾಕು, ಅಲ್ಲೂ ಓದ್ಕೊಂಡು ಜೊತೆ ಕೆಲಸನೂ ಮಾಡಿಕೊಂಡು
ಆರಾಮಾಗಿರ್ಬೋದು ಅಂತ ಅಂದ್ಕೊಳ್ತಾ ಇದೆ. ಈಗ ಓಕೆ, ಅದೇ ಥರ ನನಗೆ ಏನಾದರೂ ಸಿಕ್ಕಿದರೆ, ಈ ಕಡೆ ಎಕ್ಸಾಮು ಅಂದರೆ ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ, ಆ ಕಡೆ ಒಳ್ಳೆ ದುಡ್ಡು ಅರ್ನಿಂಗ್ ಮಾಡಿಲ್ಲ, ಹಿಂಗಾಗ್ಬಿಟ್ರೆ ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ, ನೀನು ಸಂಪಾದನೆಯೂ ಮಾಡಿಲ್ಲ ಅನ್ನಂಗಾಗುತ್ತೆ. ಸೊ ಆ್ಯಸ್ ಫಾರ್ ಮೀ, ಅಲಾಂಗ್ ವಿತ್ ಸ್ಟಡಿಂಗ್, ಐ ಆಮ್ ಆಲ್ಸೋ ವರ್ಕಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಮೈ ಸ್ಮಾಲ್ ಬಿಸ್ನೆಸ್ ಲೈಕ್ ಮೆಹಂದಿ ಆ್ಯಂಡ್ ಮೇಕಪ್. Nowadays I don't want to depend on just one thing. If one option doesn't work, I should have another. That's why I have kept plan B, plan C and even plan D. ಈಗ ಜಾಬ್ ಇಲ್ಲ ಅಂದರೆ ಮೆಹಂದಿ ಇಲ್ಲ ಅಂದರೆ ಮೇಕಪ್ ಇಲ್ಲ ಅಂದರೆ ಹೂಪ್ ಎಂಬ್ರಾಯ್ಡರಿ ವರ್ಕ್, ಆ ಥರ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಬಿಕಾಸ್ ಆನೆಸ್ಟ್ಲಿ ವಿ ನೆವರ್ ನೋ ವಾಟ್ ಲೈಫ್ ಹ್ಯಾಸ್ ಪ್ಲ್ಯಾನ್ಡ್ ಫಾರ್ ಅಸ್. ದಟ್ಸ್ ವೈ. ಇದಾಗಿತ್ತು ನನ್ನ 2ನೇ ದಿನದ ಸ್ಟಡಿ ವಿಡಿಯೋ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.